ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಉದಯ್ ಸೇತುಪತಿ ಎಂಬುವನಿಂದ ಇಮೇಲ್ ಸಂದೇಶ ಬಂದಿರುವಂತದ್ದು. ತಮಿಳುನಾಡಿನಿಂದ ಸೇತುಪತಿ ಮೇಲ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. 4 RDX ಇಟ್ಟು ಕೋರ್ಟ್ ಬ್ಲಾಸ್ಟ್ ಮಾಡುವ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ಕೋರ್ಟ್ ಬ್ಲಾಸ್ಟ್ ಮಾಡುವುದಾಗಿ ಇಮೇಲ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆರೋಪಿಗಳನ್ನ ಬಿಡುಗಡೆ ಮಾಡುವಂತೆ ಸಂದೇಶವನ್ನ ನೀಡಲಾಗಿದೆ. ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟ ನ್ಯಾಯಾಲಯದ ಸಿಬ್ಬಂದಿ ಪೋಕ್ಸೋ ಪ್ರಕರಣದ ಆರೋಪಿಗಳಾದ RJ ಶರಣ್, ಜೈರಾಮ್, ಜಲ್ಲಿಕಟ್ಟು ಜೂಲಿಯನ್ನ ಬಿಡಬೇಕು ಅಂತ ಹೇಳಿ ಇಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ನಿರ್ಭಯ ರೇಪ್ ಕೇಸ್ ಪ್ರಕರಣದಂತಹ ಆರೋಪಿ ಅಲ್ಲ, ಹಾಗಾಗಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಲಾಗ್ತಾ ಇರುವಂಥದ್ದು. ಬಾಂಬ್ ಬೆದರಿಕೆ ಮೇಲ್ಕಂಡು ಪೊಲೀಸರಿಗೆ ಸಿಬ್ಬಂದಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಕ್ಷಣ ಸ್ಟೇಷನ್ ಬಜಾರ್ ಪೊಲೀಸರು ಸೇರಿ ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ನಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇರುವಂಥದ್ದು. ಕಲಬುರಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಈ ರೀತಿಯಾದಂತಹ ಒಂದು ಬಾಂಬ್ ಬೆದರಿಕೆ ಬಂದಿರುವಂಥದ್ದು. ಹಾಗಾಗಿ ಸ್ಥಳಕ್ಕೆ ಈಗ ಪೊಲೀಸರು, ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ ಎಲ್ಲರೂ ಕೂಡ ಬಂದು ಸಂಪೂರ್ಣವಾಗಿ ಪರಿಶೀಲನೆಯನ್ನ, ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇಲ್ಲಿ 4 RDX ಇಟ್ಟು ಕೋರ್ಟ್ ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆಯನ್ನ ಹಾಕಲಾಗಿದೆ. ಉದಯ್ ಸೇತುಪತಿ ಎಂಬುವಂತಹ ಇಮೇಲ್ ನಿಂದ ಈ ಒಂದು ಸಂದೇಶ ಬಂದಿರುವಂಥದ್ದು. ತಮಿಳುನಾಡಿನಿಂದ ಈ ಒಂದು ಸೇತುಪತಿ ಮೇಲ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಕೆಲವೊಂದಿಷ್ಟು ಆರೋಪಿಗಳನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸಂದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಈ ಮಾಹಿತಿ, ಈ ಒಂದು ಮೇಲ್ ಬರ್ತಾ ಇದ್ದಂತೆ ಪೊಲೀಸರಿಗೆ ನ್ಯಾಯಾಲಯದ ಸಿಬ್ಬಂದಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸ್ಥಳಕ್ಕೆ ಪೊಲೀಸರು ಮತ್ತು ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಎಲ್ಲ ಬಂದು ಸಂಪೂರ್ಣವಾಗಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ನಿಜವಾಗ್ಲೂ ಕೂಡ ಯಾವುದಾದ್ರೂ ಬಾಂಬ್ ಇದೆಯಾ, ಕೇವಲ ಇದು ಬೆದರಿಕೆಯ ಇಮೇಲ್ ಅನ್ನುವಂಥ ಪರಿಶೀಲನೆ ಈಗ ನಡೀತಾ ಇರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಆರೋಪಿಗಳ ಹೆಸರನ್ನ ಉಲ್ಲೇಖ ಮಾಡಿ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆ ಒಂದು ಮೇಲ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಮಾಹಿತಿ ಬರ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು ಭಾಗದಲ್ಲಿ ಸ್ವಲ್ಪ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ತನಿಖೆ ಮಾಡಿ ಪರಿಶೀಲನೆ ಆದ ಬಳಿಕ ಬಾಂಬ್ ಇರೋದು ನಿಜಾನ ಅಥವಾ ಇದು ಕೇವಲ ಬೆದರಿಕೆಯ ಇಮೇಲ್ ಅನ್ನುವಂಥದ್ದು ಖಚಿತ ವಾಗಲಿದೆ. सर